ಆಪರೇಷನ್ ಕಮಲ ವಿಫಲವಾಗಿ ಮುಖಭಂಗ ಅನುಭವಿಸಿದ ನಂತರ ಜಿಲ್ಲೆಯ ಬರ ಪರಿಸ್ಥಿತಿ ಬಗ್ಗೆ ಅಧ್ಯಯನ ನಡೆಸೋಕೆ ಮುಂದಾಗಿದ್ದಾರೆ. ಭೀಕರ ಬರಗಾಲದಿಂದ ಕಂಗೆಟ್ಟಿರುವ ಜಿಲ್ಲೆಗಳಿಗೆ ವಿಪಕ್ಷ ನಾಯಕರು ಭೇಟಿ ನೀಡಿ ಬರ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ನಾಯಕರ ಆಪರೇಷನ್ ಕಮಲದ ಆರೋಪಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಜೆಪಿಯಿಂದ ರಾಜ್ಯದ ಬರ ಪರಿಸ್ಥಿತಿ ಪರಿಶೀಲನೆ. ಆಪರೇಷನ್ ಕಮಲ ವಿಫಲವಾಗಿ ಮುಖಭಂಗ ಅನುಭವಿಸಿದ ನಂತರ ಬಿಜೆಪಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಗ್ಗೆ ಅಧ್ಯಯನ ನಡೆಸುತ್ತಿದೆ. ಇಂದು ಚಿತ್ರದುರ್ಗ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಕೇಸರಿ ನಾಯಕರು ಬರ ಅಧ್ಯಯನ ನಡೆಸಿದರು. ಚಿತ್ರದುರ್ಗ ಜಿಲ್ಲೆ ಸತತ 7-8 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದ್ದು, ಪ್ರಮುಖ ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ತೆಂಗು, ಮಾವು, ಬಾಳೆ ಸಂಪೂರ್ಣ ನೆಲಕಚ್ಚಿದೆ. ಮೊದಲಿಗೆ ಧರ್ಮಪುರದಲ್ಲಿ ಸಭೆ ನಡೆಸಿದ ಬಿಎಸ್ವೈ ತದನಂತರ ಖಂಡೇನಹಳ್ಳಿ ಗ್ರಾಮದ ದೇವಸ್ಥಾನದ ಬಳಿ ಮತ್ತೊಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಖಂಡೇನಹಳ್ಳಿ, ಪರಶುರಾಮಪುರ ಗ್ರಾಮಗಳಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಒಣಗಿ ನಿಂತಿರುವ ಬೆಳೆ ವೀಕ್ಷಣೆ ಮಾಡಿದ್ರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ವಿನೋದ್ ಪ್ರಿಯಾ ಮತ್ತು ಅಧಿಕಾರಿಗಳ ಜೊತೆ ಬಿಎಸ್ವೈ ಬರಗಾಲಕ್ಕೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀರಿ ಅಂತ ಚರ್ಚೆ ನಡೆಸಿದ್ರು. ಅಲ್ಲರೇ, ಈಗ ಘಟನೆ ಆಗಿ 23-24 ದಿವಸ ಆಗಿದೆ. ಏನು ನಿಮ್ಮ ತಲೆ ಸಂಗ್ರಹ ಮಾಡೋದು, ಮಾಹಿತಿ ಕಲೆಕ್ಟ್ ಮಾಡೋವಂಥದ್ದು? 24 ಗಂಟೆ ಆತ್ಮಹತ್ಯೆ ಆದ ತಕ್ಷಣ DC ಅಥವಾ ನಿಮ್ಮ ಕಡೆಯವ್ರು ಯಾರಾದರೂ ಸ್ಪಾಟ್ಗೆ ಹೋಗ್ಬೇಕಾಗಿತ್ತು, ಅವರು ಧೈರ್ಯ ಹೇಳಬೇಕಾಗಿತ್ತು. ಮಾಹಿತಿಗಳು ತಗೊಂಡು ನಿಮ್ಮ ತಹಸೀಲ್ದಾರ್ ಕತ್ತೆ ಕಾಯ್ತಾನ ಅಲ್ಲಿ. ಬೆಳೆ ಇಲ್ಲ, ಮಳೆ ಇಲ್ಲ, ಯಾವುದೇ ಒಂದು ವೇದಾವತಿ ನದಿಗೆ ನೀರಿಲ್ಲ, ಭದ್ರಾ ಮೇಲ್ದಂಡೆ ನೋಡಿದ್ರೆ ನೀರೇ ಇಲ್ಲ. ಇವರು ಸುಮಾರು 15 ವರ್ಷದ ಸೆಂಟ್ರಲ್ನಿಂದ ಟೀಮ್ ಬರುತ್ತೆ, ನಮ್ಮ ಬೆಳೆ ಸಮೀಕ್ಷೆ ಮಾಡ್ತಾರೆ, ಹೊರಟೋಗ್ತಾರೆ. ವಿಜಯಪುರದಲ್ಲಿ ಈಶ್ವರಪ್ಪ ವಿರುದ್ಧ ರೈತರ ವಾಗ್ವಾದ. ಇತ್ತ ವಿಜಯಪುರದ ಮನಗುಳಿ ಗ್ರಾಮದಲ್ಲಿ ಬರ ಅಧ್ಯಯನಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಜೊತೆ ರೈತ ಸಂಘದ ಮುಖಂಡರು ವಾಗ್ವಾದ ನಡೆಸಿದ್ರು. ಬೆಳೆ ಹಾನಿಗೊಳಗಾದ ರೈತರ ಹೊಲಗಳಿಗೆ ಭೇಟಿ ನೀಡಿ ವಾಪಸ್ ತೆರಳುವ ವೇಳೆ ಅನ್ನದಾತರು ಈಶ್ವರಪ್ಪರನ್ನ ತರಾಟೆಗೆ ತೆಗೆದುಕೊಂಡ್ರು. ರಾಜಕಾರಣದಲ್ಲಿ ನಾವು ಬಡದಾದ್ರೂ ಒಂದಾಗ್ತೀವಿ. ನೀವು ರೈತ ಸಂಘ ಎಷ್ಟು ಬಡದಾಡ್ ಎಷ್ಟು ಗುಂಪಾಗ್ಯಾವ? ರಾಜಕೀಯದಿಂದ ರೈತ ಸಂಘ ಕೆಟ್ಟದ್ರಿ. ನಮ್ಮ ಹತ್ರ ಯಾಕೆ ಬಂದ್ರಿ? ನಿಮ್ಗೆ ಕೇಳಕ್ ಬಂದಾರ. ಈಗಲ್ಲ, ನಮ್ಮ ರಾಜಕೀಯಕ್ಕೆ ನೀವು ಬಂದ್ ಹಾಳಾಗೋದ್ರಿ. ನೀವು MLA ಆಗ್ಬೇಕು ಅಂತ ಪ್ರಯತ್ನ ಮಾಡ್ರಿ, ಬೇರೆ ಬೇರೆ ಸಂಘಟನೆ. ಇದೇ ವೇಳೆ ಆಪರೇಷನ್ ಕಮಲ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧ ಈಶ್ವರಪ್ಪ ಕೆಂಡಾಮಂಡಲರಾದ್ರು. 198 ಇಂಜಿನಿಯರ್ಗಳನ್ನ ಎಲ್ಲಾ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದ್ರೆ 198 ಮಾಡಿಲ್ಲ, ನಾನು 156 ಮಾಡಿರೋದು ಅನ್ನೋದನ್ನ, ಅಂದ್ರೆ ಎಲ್ಲಾ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಅನ್ನೋದು ಒಪ್ಕೊಂಡಂಗೆ. ಆದರೆ ಮುಖ್ಯಮಂತ್ರಿಗಳಿಗೆ ಅವ್ರು ಹೀಗೆ ಮಾಡ್ಕೊಂಡು ಹೋಗ್ಲಿ ಅನ್ನೋಂಥ ಒಂದು ಸಮಾಧಾನ ಇದೆ. ಕಾಂಗ್ರೆಸ್ನವರಿಗೆ ಇದನ್ನು ಎದುರಿಸುವಂತ ಧೈರ್ಯ ಇಲ್ಲ. ಒಟ್ನಲ್ಲಿ ಅನ್ನದಾತರು ಮೇವು ನೀರು ಇಲ್ಲದೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂಬುದು ರೈತರ ಒತ್ತಾಯವಾಗಿದೆ. ಚಿತ್ರದುರ್ಗದಿಂದ ಮಂಜುನಾಥ್, ವಿಜಯಪುರದಿಂದ ಶರಣು ಮಸಳಿ, TV5.